ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಗೆ ಸಂಬಂಧಪಟ್ಟಂತೆ ಕಳೆದ 2025 ನಲ್ಲಿ ನಡೆದ ಪೇಪರ್ 1 ಪತ್ರಿಕೆಯಲ್ಲಿ ICT ಯೂನಿಟ್ ನಿಂದ ನಿಮಗೆಲ್ಲ ಗೊತ್ತಿರುವ ಹಾಗೆ 5 ಪ್ರಶ್ನೆಗಳು ಬಂದೇ ಬರ್ತವೆ. 10 ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಈ ಒಂದು ಯೂನಿಟ್ ನಿಂದ ಕಳೆದ ಬಾರಿ ಒಂದು ಹೈಪರ್ ಟೆಕ್ಸ್ಟ್ ಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳಿದ್ರು. ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಹೈಪರ್ ಟೆಕ್ಸ್ಟ್ ಗೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಯನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು KSET 2026 ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ. ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದ್ದೀವಿ. ಎಲ್ಲಾ ಯೂನಿಟ್ ಗಳ ಮೇಲೆ ನಿಮಗೆ ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದ್ದೀವಿ. ಮತ್ತೆ ಮೇನ್ ಬಂದ್ಬಿಟ್ಟು 50 ಮಾಕ್ ಟೆಸ್ಟ್ ಗಳನ್ನ ನಿಮಗೆ ಕೊಡ್ತಾ ಇದೀವಿ. ಎಲ್ಲ ಟೆಸ್ಟ್ ಗಳನ್ನ ನೀವು ಗೂಗಲ್ ಫಾರ್ಮ್ ನಿಂದ ಅಟೆಂಡ್ ಆಗಿ ಕಂಪ್ಲೀಟ್ ಮಾಡ್ಕೋಬಹುದು, ಅಥವಾ ನಮ್ಮ ಗ್ಲೋಬಲ್ ಆನ್ಲೈನ್ ಆಪ್ ನಿಂದನೂ ಅಟೆಂಡ್ ಆಗಬಹುದು. ಜೊತೆಗೆ ಎಲ್ಲ ಯೂನಿಟ್ ಗಳ ಮೇಲೆ ನೋಟ್ಸ್ ಅನ್ನ ನೀಡ್ತಾ ಇದ್ದೀವಿ. 5000+ MCQs PDF ಅನ್ನ ನೀಡ್ತಾ ಇದ್ದೀವಿ. ಎಂಡ್ ಟೈಮ್ಗೆ ನಿಮಗೆ ರಿವಿಷನ್ ಮಾಡಲು ಇದು ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಇದರ ಜೊತೆಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಮಟೀರಿಯಲ್ ಏನಿದೆ ನಿಮಗೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ. ಇದಕ್ಕೆ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿ, ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ. ಈ ಸ್ಟೋರ್ ನಲ್ಲಿ ನೀವು KSET ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗುತ್ತೆ. ಇಲ್ಲಿ ಕೆಲವೊಂದು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ, ನೀವು ನೋಡಿಕೊಂಡು ಆಪ್ ನಿಂದಾನೇ ಜಾಯಿನ್ ಆಗಬಹುದು. ಇದರ ಜೊತೆಗೆ ಪೇಪರ್ 2 ಗಾಗಿ ಈ ಕೆಳಗೆ ಕೊಟ್ಟಿರೋ ಎಲ್ಲಾ ವಿಷಯಗಳ ಮೇಲೆ ನಾವು ನೋಟ್ಸ್ ಮತ್ತೆ MCQ ಸೆಟ್ ಅನ್ನ ಕೂಡ ನಿಮಗೆ ಕೊಡ್ತಾ ಇದೀವಿ. ಇದಕ್ಕೂ ಕೂಡ ನೀವು ಜಾಯಿನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗಬಹುದು, ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ನಿಂದನೂ ಕೂಡ ನೀವು ಜಾಯಿನ್ ಆಗಬಹುದು. ಹಾಗಾದ್ರೆ ಈ ಒಂದು 2025 ನಲ್ಲಿ ಈ ಒಂದು ಪ್ರಶ್ನೆಯನ್ನು ಹೈಪರ್ ಟೆಕ್ಸ್ಟ್ ಗೆ ಸಂಬಂಧಪಟ್ಟಂತೆ ಕೇಳಲಾಗಿತ್ತು. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. Statement 1 is hypertext is a text that contains links to the other text. Statement 2 is www is based on hypertext, which allows user to navigate between web pages by clicking on hyperlinks. Four options are given here. Only statement 1 is correct, only statement 2 is correct, both the statements are correct, both the statements are incorrect. ಇಲ್ಲಿ ಎರಡು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ ಹೈಪರ್ ಟೆಕ್ಸ್ಟ್ ಗೆ ಸಂಬಂಧಪಟ್ಟಂತೆ. ಹೈಪರ್ ಟೆಕ್ಸ್ಟ್ ಎನ್ನುವುದು ಇತರ ಪಠ್ಯಗಳಿಗೆ ಲಿಂಕ್ ಗಳನ್ನು ಒಳಗೊಂಡಿರುವ ಪಠ್ಯವಾಗಿದೆ. www ಹೈಪರ್ ಟೆಕ್ಸ್ಟ್ ಆಧಾರಿತವಾಗಿದೆ. ಇದು ಬಳಕೆದಾರರಿಗೆ ಹೈಪರ್ ಲಿಂಕ್ ಗಳನ್ನ ಕ್ಲಿಕ್ ಮಾಡುವ ಮೂಲಕ ವೆಬ್ ಪೇಜ್ ಗಳ ನಡುವೆ ನಿರ್ದೇಶಿಸಲು ಅನುಮತಿ ನೀಡುತ್ತದೆ. 4 ಆಪ್ಷನ್ ಇದಾವೆ. ಸ್ಟೇಟ್ಮೆಂಟ್ 1 ಸರಿ ಇದೆ, ಸ್ಟೇಟ್ಮೆಂಟ್ 2 ಸರಿ ಇದೆ, ಆಪ್ಷನ್ 3 ಸ್ಟೇಟ್ಮೆಂಟ್ 1 ಮತ್ತೆ 2 ಎರಡು ಸರಿ ಇದಾವೆ, ಆಪ್ಷನ್ 4 ಎರಡು ಸ್ಟೇಟ್ಮೆಂಟ್ ತಪ್ಪಾಗಿದ್ದಾವೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಡಿಸ್ಕಸ್ ಮಾಡೋಣ, ನಂತರ ನೀವು ಇದಕ್ಕೆ ಉತ್ತರವನ್ನ ಕಂಡುಕೊಳ್ಳಬಹುದು. ಹಾಗಾದ್ರೆ ವಾಟ್ ಈಸ್ ಹೈಪರ್ ಟೆಕ್ಸ್ಟ್? ಹೈಪರ್ ಟೆಕ್ಸ್ಟ್, ಇಟ್ ಈಸ್ ದ ಟೆಕ್ಸ್ಟ್ ವಿಚ್ ಇಸ್ displayed on a computer display or other electronic devices such as mobiles with reference to other text that the reader can immediately access. As you all know, as we use internet in our mobile or on the computers, in our laptop also. Hypertext means it is the text which is going to be displayed on your display, and whenever we are going to click on this, we get another information. We may get another image, table or any other information. ಇಲ್ಲಿ ಯಾವುದೇ ಈ ಒಂದು ಹೈಪರ್ ಟೆಕ್ಸ್ಟ್ ಅಂದ್ರೆ ಕಂಪ್ಯೂಟರ್ ಡಿಸ್ಪ್ಲೇ ಆಗಿರ್ಬೋದು, ಮೊಬೈಲ್ ಮೇಲೆ ಆಗಿರ್ಬೋದು. ನಾವು ಇಂಟರ್ನೆಟ್ ಅನ್ನ ಓಪನ್ ಮಾಡಿದಾಗ ಇಲ್ಲಿ ನಮಗೆ ಏನು ಒಂದು ಲಿಂಕ್ ಗಳು ಕಾಣಿಸ್ತಾ ಇದಾವೆ, ಇದಕ್ಕೆ ನಾವು ಹೈಪರ್ ಟೆಕ್ಸ್ಟ್ ಅಂತ ಕರಿತಾ ಇದೀವಿ. ಕ್ಯಾನ್ ಅಬ್ಸರ್ವ್ ಹಿಯರ್ ದ ಟೆಕ್ಸ್ಟ್ ವಿಚ್ ಇಸ್ ರಿಟನ್ ವಿತ್ ಬ್ಲೂ ಇಂಕ್. ಇಲ್ಲಿ ಬ್ಲೂ ಇಂಕ್ ಇಂದ ಬರೆದ ಒಂದು ಕಂಪ್ಯೂಟರ್ ಡಿಸ್ಪ್ಲೇ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ವರ್ಡ್ ಇದೆ, ಇದು ಆಗಿರ್ಬೋದು. ಇದ್ರ ಮೇಲೆ ನೀವು ಮೌಸ್ ಅನ್ನ ಓದಿದ್ರೆ ನೋಡಿ, ಇಲ್ಲಿ ಕಂಪ್ಯೂಟರ್ ಡಿಸ್ಪ್ಲೇ ಅಂತ ಬರ್ತಾ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಮತ್ತೆ ಕಂಪ್ಯೂಟರ್ ಡಿಸ್ಪ್ಲೇಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ಓಪನ್ ಆಗ್ತಾ ಇದೆ. ಇದಕ್ಕೆ ನಾವು ಹೈಪರ್ ಟೆಕ್ಸ್ಟ್ ಅಂತ ಕರಿತೀವಿ. ಈ ಒಂದು ಲಿಂಕ್ ಗೆ ನಾವು ಹೈಪರ್ ಲಿಂಕ್ ಅಂತ ಕರಿತೀವಿ. If we click on this, we get another information related to computer display. For example, electronic devices which is written with blue ink, this is also known as the hypertext. Because if I click on this, I will get another information related to electronic device. This is known as the hypertext. Hypertext documents are interconnected by hyperlinks. This also you must remember, ಇದು hyperlink ಗಳಿಂದ interconnect ಆಗುತ್ತೆ. ಇವುಗಳಿಗೆ ನಾವು hyperlinks ಅಂತ ಕರಿತೀವಿ. ಇದನ್ನ ಯಾವ ರೀತಿ ಆಕ್ಟಿವೇಟ್ ಮಾಡ್ತೀವಿ? ವಿಚ್ ಆರ್ ಟೈಪಿಕಲಿ ಆಕ್ಟಿವೇಟೆಡ್ ಬೈ ಅ ಮೌಸ್ ಕ್ಲಿಕ್. ಇದರ ಮೇಲೆ ನಾವು ಮೌಸ್ ಕ್ಲಿಕ್ ಮಾಡಿದ್ರೆ ಸಾಕು, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಓಪನ್ ಆಗ್ತಾ ಇದೆ.
Next, apart from text, the term hypertext is also used to describe table, images, or any other presentation material. So ಇಲ್ಲಿ ಕೇವಲ ಟೆಕ್ಸ್ಟ್ ಅನ್ನು ಅಷ್ಟೇ ಅಲ್ಲ, ಟೆಕ್ಸ್ಟ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, PPT ಆಗಿರ್ಬೋದು, ಪವರ್ ಈ ಒಂದು PDF ಆಗಿರ್ಬೋದು, ಈ ತರ ಯಾವುದೇ ಇನ್ಫಾರ್ಮೇಶನ್ ಅನ್ನ ಕೂಡ ನಾವು ಪ್ರೆಸೆಂಟ್ ಮಾಡಲು ಈ ಹೈಪರ್ ಟೆಕ್ಸ್ಟ್ ಅನ್ನ ಬಳಕೆ ಮಾಡ್ತೀವಿ. ಅಂಡ್ ಆಲ್ಸೋ ರಿಮೆಂಬರ್, ಹೈಪರ್ ಟೆಕ್ಸ್ಟ್ is one of the key underlying concept of the World Wide Web, that is WWW, where web pages are often written in the hypertext markup language, that is HTML. ಸೊ ಈ ಇನ್ಫಾರ್ಮೇಶನ್ ಅನ್ನ ಕೂಡ ನೆನಪಿಟ್ಕೊಳ್ಬೇಕು. ಸೊ ನಂತರ ಅಂಡ್ has implemented on the web, hypertext enables the easy to use publication of information over the internet. ಸೊ hypertext ನಿಂದ ನಾವು ಸರಳವಾಗಿ ಯಾವುದೇ ಮಾಹಿತಿಯನ್ನು ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡಬಹುದು. ನೆಕ್ಸ್ಟ್ ಹೈಪರ್ ಲಿಂಕ್. ಸೊ ಹೈಪರ್ ಲಿಂಕ್ ಅಂದ್ರೆ ಅವಾಗ ನಿಮ್ಗೆ ಹೇಳಿದೆ. ಸೊ ಹೈಪರ್ ಲಿಂಕ್, ಇಟ್ ಇಸ್ ಅ ಕ್ಲಿಕೇಬಲ್ ಟೆಕ್ಸ್ಟ್, ಇಮೇಜ್ ಆರ್ ಬಟನ್ ದಟ್ ಟೇಕ್ಸ್ ಯು ಟು ಅನದರ್ ಪೇಜ್ ಆರ್ ಲೊಕೇಶನ್. ಸೊ ಉದಾಹರಣೆಗೆ ಈ ಒಂದು ಪೇಜ್ ನಲ್ಲಿ ನಾನು ಇಲ್ಲಿ ಕಂಪ್ಯೂಟರ್ ಡಿಸ್ಪ್ಲೇ ಇದು ಒಂದು ಹೈಪರ್ ಲಿಂಕ್ ಆಗಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬೇರೊಂದು ಪೇಜ್ ಓಪನ್ ಆಗ್ತಾ ಇದೆ, ಅದರಲ್ಲಿ ಈ ಒಂದು ಕಂಪ್ಯೂಟರ್ ಡಿಸ್ಪ್ಲೇಗೆ ಸಂಬಂಧಪಟ್ಟಂತೆ ಮಾಹಿತಿ ಇರ್ತಾ ಇದೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಹೈಪರ್ ಲಿಂಕ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್, ಕ್ಲಿಕಿಂಗ್ ಅ ಲಿಂಕ್ ಇನ್ ಅ ವೆಬ್ಸೈಟ್ ಟು ಓಪನ್ ಅನದರ್ ಪೇಜ್. ಸೊ ಈ ಒಂದು ಪೇಜ್ ನಲ್ಲಿ ಮೌಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಮೌಸ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಸಿಗ್ತಾ ಇದೆ. So uses of hypertext. So we use this hypertext in online learning platforms, in digital libraries, so in some softwares. So for everything we need hyperlinks in our day-to-day life. So in mobiles also, in laptops. So whenever we are searching something in internet, we use these hyperlinks. Next, features. Hypertext features are, this is non-linear structure, means information is not read in sequence, not like a book. So book ರೀತಿ information ನಮಗೆ sequence ಆಗಿ ಸಿಗಲ್ಲ. ಸೊ ಅದರಲ್ಲಿ ಯಾವ ಮಾಹಿತಿ ಇರುತ್ತೆ ಅದ್ರ ಪ್ರಕಾರ ಸಿಗ್ತಾ ಇದೆ. ಸೊ interconnected documents are linked to each other. Interactive navigation, users can choose their own path. Easy access, ಸರಳವಾಗಿ ಆಕ್ಸೆಸ್ ಮಾಡಬಹುದು. ದೀಸ್ ಆರ್ ದಿ ಫೀಚರ್ಸ್ ಆಫ್ ಹೈಪರ್ ಟೆಕ್ಸ್ಟ್. ಸೊ ಇಲ್ಲಿ ಕೊನೆಯ ಬಾರಿ ಬಂದ ಪ್ರಶ್ನೆನ ನೋಡೋಣ. ಸ್ಟೇಟ್ಮೆಂಟ್ 1 is hypertext is a text that contains links to that other text. ಸೊ ಹೈಪರ್ ಟೆಕ್ಸ್ಟ್ ಇತರ ಪಠ್ಯಗಳಿಗೆ ಲಿಂಕ್ ಗಳನ್ನ ಒಳಗೊಂಡಿರುವ ಪಠ್ಯವಾಗಿದೆ. ಸೊ ಇವಾಗ ತಾನೇ ನಾವು ಓದಿದ್ವಿ. ಸೊ ದಿಸ್ ಸ್ಟೇಟ್ಮೆಂಟ್ is correct. Statement 2, WWW is based on hypertext, which allows user to navigate between web pages by clicking on hyperlinks. ಸೊ ಇದು ಹೈಪರ್ ಟೆಕ್ಸ್ಟ್ ಒಂದು WWW ವೆಬ್ ಆಧಾರಿತವಾಗಿದೆ. ಇದನ್ನು ಕೂಡ ಓದಿದ್ವಿ. ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಹಿಯರ್, ರೈಟ್? So hypertext is a text that contains links to other text. This is also correct definition. Statement 2 is also correct definition. So here right answer is option 3. Both statement 1 and 2 are correct. So ಈ ರೀತಿಯಾಗಿ ಹೈಪರ್ ಟೆಕ್ಸ್ಟ್ ಮೇಲೆ ಪ್ರಶ್ನೆಗಳು ಬರ್ತಾ ಇರ್ತವೆ. ಸೊ ಇದೇ ರೀತಿಯಾಗಿ KSET 2026 ಗೆ ಸಂಬಂಧಪಟ್ಟಂತೆ ನೀವೇನಾದ್ರು ನಮ್ಮ ಕೋರ್ಸ್ ಅನ್ನ ಜಾಯಿನ್ ಆದ್ರೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತೀವಿ, MCQ ಲೆಕ್ಚರ್ಸ್ ಅನ್ನ ನೀಡ್ತೀವಿ, 50 ಮಾಕ್ ಟೆಸ್ಟ್ ಗಳನ್ನ ಕೊಡ್ತೀವಿ, ನೋಟ್ಸ್ ಅನ್ನ ನೀಡ್ತೀವಿ, 5000+ MCQs PDF ಅನ್ನ ನೀಡ್ತೀವಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ನೀಡ್ತೀವಿ, ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ಕೊಡ್ತಾ ಇದ್ದೀವಿ. ಸೊ ಒಂದು ಕಂಪ್ಲೀಟ್ ಕೋರ್ಸ್ ಕನ್ನಡ, ಇಂಗ್ಲಿಷ್ ಎರಡರಲ್ಲೂ ಸಿಗ್ತಾ ಇದೆ. ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಜಾಯಿನ್ ಆಗಿ, ಅಥವಾ ಈ ಒಂದು ನಂಬರ್ಸ್ಗೆ ಕಾಂಟ್ಯಾಕ್ಟ್ ಅನ್ನ ಕೂಡ ಮಾಡಬಹುದು. ಪೇಪರ್ 2 ಗೆ ಕೂಡ ಈ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಮತ್ತೆ MCQ ಸೆಟ್ ಅನ್ನ ಕೂಡ ನಿಮ್ಗೆ ಕೊಡ್ತಾ ಇದೀವಿ. ಸೊ ಎಸ್, ಐ ವಿಶ್ ಆಲ್ ದ ಬೆಸ್ಟ್. ಆಲ್ ಹೆಚ್ಚಿನ ಮಾಹಿತಿಗೆ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯಿನ್ ಆಗಿ. ಥ್ಯಾಂಕ್ ಯು.